ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಮಿಲಿ ಬಗ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದು ಮಿಲಿ ಬಗ್ ಇನ್ಫೆಕ್ಟೆಡ್ ಮೆಣಸಿನ ಬಳ್ಳಿ. ನೋಡಿ, ಮೆಣಸಿನ ಬಳ್ಳಿಯ ಎಲ್ಲ ಕಡೆನೂ ಮಿಲಿ ಬಗ್ ಇನ್ಫೆಕ್ಷನ್ ಆಗಿದೆ. ಇದು ಒಂದು ಸಕಿಂಗ್ ಪೆಸ್ಟ್ ಆಗಿದೆ. ಇದು ದೊಡ್ಡ ಬಳ್ಳಿಗಿಂತಲೂ ಸಣ್ಣ ಬಳ್ಳಿಯಲ್ಲಿ ತುಂಬ ಡ್ಯಾಮೇಜ್ ಮಾಡುತ್ತದೆ. ಇದರಿಂದ ನಿಮ್ಮ ಗಿಡ ಸತ್ತು ಹೋಗುತ್ತದೆ ಅಥವಾ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಹಾಗಾಗಿ ಇದನ್ನು ನೀವು ನೋಟಿಸ್ ಮಾಡಿದ ತಕ್ಷಣ ಇದನ್ನು ನಿಯಂತ್ರಣದಲ್ಲಿ ಇಡದಿದ್ದರೆ ನಿಮಗೆ ತುಂಬ ಲಾಸ್ ಆಗುತ್ತದೆ. ನೋಡಿ, ಮಿಲಿಬಗ್ ಇನ್ಫೆಕ್ಟೆಡ್ ವೈನ್ಸ್ ಅಂದರೆ ಮೆಣಸಿನ ಬಳ್ಳಿ ಯಾವ ರೀತಿ ಕಾಣುತ್ತೆ ಅಂತ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಕಾಣುತ್ತೆ. ಹಾಗಾಗಿ ಇದನ್ನು ನಿಯಂತ್ರಣದಲ್ಲಿಡುವುದು ತುಂಬ ಸೂಕ್ತ. ಇದನ್ನು ನಿಯಂತ್ರಣ ಮಾಡಲು ಡೈಮಥೇಟ್ 30 ECಯನ್ನು 1 ಲೀಟರಿಗೆ 2 ml ಅಂತೆ ನೀರಿನೊಂದಿಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕು. ಈ ರೀತಿ ಸ್ಪ್ರೇ ಮಾಡಿದರೆ ನಿಮಗೆ 10 ರಿಂದ 15 ದಿನದೊಳಗೆ ನಿಯಂತ್ರಣದಲ್ಲಿ ಬರುತ್ತದೆ. ನೋಡಿ, ಈ ರೀತಿ ಎಲ್ಲ ಬ್ರಾಂಚ್ಗಳಿಗೆ ಕೂಡ ನಾವು ಮಿಶ್ರಣ ಮಾಡಿ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಸ್ಪ್ರೇ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಅಂದರೆ 5 ಅಡಿ ಎತ್ತರಕ್ಕಿಂತ ಕಡಿಮೆ ಇರುವ ಬಳ್ಳಿಯನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಹಾಗೂ ಮಿಲಿಬಗ್ ಸೂಚನೆಗಳಿದ್ದರೆ ಶೀಘ್ರವಾಗಿ ನಿಯಂತ್ರಣದಲ್ಲಿ ಇಡಬೇಕು. ದೊಡ್ಡ ಬಳ್ಳಿಗೆ ಕೂಡ ಇದು ಡ್ಯಾಮೇಜ್ ಮಾಡುತ್ತದೆ. ಹಾಗಾಗಿ ಇದನ್ನು ನೋಟಿಸ್ ಮಾಡಿದ ತಕ್ಷಣ ಸ್ಪ್ರೇ ಮಾಡಬೇಕು. ಥ್ಯಾಂಕ್ ಯು.